ಗ್ರಾಮೀಣ ಮತ್ತು ಅರಣ್ಯ ಅಂಚಿನ ಪ್ರದೇಶಗಳ ಡಿಜಿಟಲ್ ಸಬಲೀಕರಣಕ್ಕಾಗಿ ಮೈಸೂರು ವಲಯದ ಬಿಎಸ್ಎನ್ಎಲ್ ಮಹತ್ವದ ಯೋಜನೆಯೊಂದನ್ನು ಕೈಗೆತ್ತಿಕೊಂಡಿದೆ. ಖಾಸಗಿ ಕಂಪನಿಗಳು ತಲುಪದ ಕಾಡಂಚಿನ ಗಿರಿಜನ ಹಾಡಿಗಳಿಗೂ ಈಗ ಬಿಎಸ್ಎನ್ಎಲ್ ಹೈಸ್ಪೀಡ್ ಇಂಟರ್ನೆಟ್ ತಲುಪಿಸುತ್ತಿದ್ದು, ಗ್ರಾಮೀಣ ಯುವಕರಿಗೆ ಭಾರತ್ ನೆಟ್ ಉದ್ಯಮಿ ಆಗುವ ಸುವರ್ಣಾವಕಾಶ ನೀಡಿದೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಡಿಜಿಟಲ್ ಭಾರತ್ ನಿಧಿ ಹಾಗೂ ಭಾರತ್ ನೆಟ್ ಯೋಜನೆಯಡಿ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು ಜಿಲ್ಲೆಗಳ ಹಳ್ಳಿಗಳಲ್ಲಿ ಉಚಿತ ಎಫ್ಟಿಟಿಎಚ್ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಇದು ಗ್ರಾಮೀಣ ಭಾಗದ ತಾಂತ್ರಿಕ ಬದುಕನ್ನು ಹಸನುಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ. ಬಿಎಸ್ಎನ್ಎಲ್ ಮೈಸೂರು ವಲಯವು ಚಾಮರಾಜನಗರ, ಮೈಸೂರು, ಮಂಡ್ಯ ಹಾಗೂ ಕೊಡಗು ಜಿಲ್ಲೆಗಳ ಹಳ್ಳಿಗಳಲ್ಲಿ ಉಚಿತ ಇಂಟರ್ನೆಟ್ ಅಳವಡಿಕೆ ಮತ್ತು ಗ್ರಾಮೀಣ ಸ್ವಯಂ ಉದ್ಯೋಗ ಅಭಿಯಾನ ಸಹ ಹಮ್ಮಿಕೊಂಡಿದೆ. ಮೈಸೂರು ವಲಯದ 4 ಜಿಲ್ಲೆಗಳಲ್ಲಿ ದಟ್ಟವಾದ ಅರಣ್ಯ ಪ್ರದೇಶಗಳಿದ್ದು, ಪುರಾತನ ಕಾಲದಿಂದಲೂ ಆದಿವಾಸಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಿದ್ದಾರೆ. ಈ ಕಾಡಂಚಿನ ಗ್ರಾಮಗಳಿಗೆ ಮತ್ತು ಹಾಡಿಗಳಿಗೆ ಇಂದಿಗೂ ಖಾಸಗಿ ಟೆಲಿಕಾಂ ಕಂಪನಿಗಳು ಮೊಬೈಲ್ ನೆಟ್ವರ್ಕ್ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ. ಆದರೆ ಬಿಎಸ್ಎನ್ಎಲ್ ಕಾಡಂಚಿನ ಪ್ರದೇಶಗಳಿಗೂ ಡಿಜಿಟಲ್ ಭಾರತ್ ನಿಧಿಯ ಮೂಲಕ ಕವರೇಜ್ ಒದಗಿಸುತ್ತಿದೆ. ಇದರಿಂದಾಗಿ ಮೂಲಸೌಕರ್ಯ ವಂಚಿತ ಗ್ರಾಮಗಳ ಜನರಿಗೂ ಡಿಜಿಟಲ್ ಕ್ರಾಂತಿಯ ಲಾಭ ಸಿಗುವಂತಾಗಿದೆ. ಈ ಯೋಜನೆಯಡಿ ವೈಫೈ ರೌಟರ್ ಮತ್ತು ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತಿದ್ದು, ಯಾವುದೇ ಅನುಷ್ಠಾನದ ಶುಲ್ಕ ಇರುವುದಿಲ್ಲ. ಗ್ರಾಮೀಣ ಗ್ರಾಹಕರಿಗಾಗಿ ಕೇವಲ 259 ರೂಪಾಯಿಗಳ ಮಾಸಿಕ ಯೋಜನೆ ಪರಿಚಯಿಸಲಾಗಿದ್ದು, ಇದರಲ್ಲಿ 25 ಎಂಬಿಪಿಎಸ್ ವೇಗದ 700 ಜಿಬಿ ಡೇಟಾ, ಅನಿಯಮಿತ ಕರೆಗಳು ಹಾಗೂ ಪ್ರಸಾರ ಭಾರತಿ ಟಿವಿ, ವೇವ್ ಆಪ್, ಬಿಎಸ್ಎನ್ಎಲ್ ಐಎಫ್ಟಿವಿ ಚಾನೆಲ್ಗಳ ಸೌಲಭ್ಯವೂ ಸಿಗಲಿದೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಯುವಕರು ಭಾರತ್ ನೆಟ್ ಉದ್ಯಮಿ ಆಗಿ ನೋಂದಾಯಿಸಿಕೊಂಡು ಆದಾಯ ಸಹ ಗಳಿಸಬಹುದಾಗಿದೆ. ದೂರದರ್ಶನದೊಂದಿಗೆ ಬಿಎಸ್ಎನ್ಎಲ್ ಮೈಸೂರು ವಲಯದ ಸಹಾಯಕ ಮಹಾಪ್ರಬಂಧಕರಾದ ರಾಜೇಂದ್ರ ಹೊನ್ನಪ್ಪನವರ್, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಡಿಜಿಟಲ್ ಭಾರತ್ ನಿಧಿ ಯೋಜನೆಯನ್ನು ಮೈಸೂರು ವಲಯದ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದ್ದೇವೆ. ಈ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ವೇಗದ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಸ್ಕೀಮ್ ಇದೆ, ಡಿಜಿಟಲ್ ಭಾರತ್ ನಿಧಿ ವತಿಯಿಂದ. ಅವರಿಂದ ನಮಗೆ ಫಂಡ್ಸ್ ಬಂದ್ಬಿಟ್ಟು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಂದ ಹಿಡಿದು ಅದು ಕನೆಕ್ಟೆಡ್ ಆಗಿರೋ ಎಲ್ಲ ಹಳ್ಳಿಗಳಲ್ಲಿ ನಾವು ಆಪ್ಟಿಕಲ್ ಫೈಬರ್ ಕೇಬಲಲ್ಲಿ ಫಾಸ್ಟ್ ಇಂಟರ್ನೆಟ್, ಹೈ ಸ್ಪೀಡ್ ಇಂಟರ್ನೆಟನ್ನು ಕೊಡ್ತಾ ಇದ್ದೇವೆ. ಇದು ಗ್ರಾಹಕರಿಗೆ ಟೋಟಲಿ ಫುಲ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾದರೆ ಹೆಂಗೆ ಅಂತಂದರೆ ಅದಕ್ಕೆ ಬರಬೇಕಾಗಿರೋ ಇನ್ಸ್ಟಾಲೇಷನ್ ಚಾರ್ಜಸ್ಸು, ಅಳವಡಿಸೋ ವೆಚ್ಚಗಳು, ಮಾಡಮ್ನು ವೈಫೈ ಮಾಡಮ್ ಕೊಡ್ತಾರೆ, ಪ್ಲಸ್ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕ್ತಾರೆ. ಇದು ಯಾವುದಕ್ಕೂ ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಗ್ರಾಹಕರು. ಬಿಎಸ್ಎನ್ಎಲ್ ಮೈಸೂರು ವಲಯ ಮೊಬೈಲ್ ಸರ್ವಿಸಸ್ನ ಸಹಾಯಕ ಮಹಾಪ್ರಬಂಧಕ ಶರತ್ ಕುಮಾರ್, ಗುಡ್ಡಗಾಡು ಪ್ರದೇಶದ ಗ್ರಾಮೀಣ ಜನರಿಗೆ ಬ್ಯಾಂಕಿಂಗ್ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದು ಹೇಳಿದರು. ಇದರಲ್ಲಿ ಕೆಲವುದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಹಾಗೂ ಮೈಸೂರು ಡಿಸ್ಟ್ರಿಕ್ಟು, ಕೊಡಗು ಡಿಸ್ಟ್ರಿಕ್ಟು ಹಾಗೂ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಇದರಲ್ಲಿ ನಮಗೆ ಯಾವುದೇ ರೀತಿಯಾದ ಕಮ್ಯುನಿಕೇಶನ್ ಸರ್ವಿಸಸ್ ಯಾವುದೇ ಪ್ರೈವೇಟ್ ಆಪರೇಟರ್ ಇಂದನೂ ಸಿಗದೇ ಇದ್ದ ಜಾಗದಲ್ಲಿ ನಮ್ದು ಟವರ್ಗಳನ್ನ ಹಾಕಿ ಅದರಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಪ್ರಗತಿಪರ ರೈತ ಎಸ್ ರಮೇಶ್, ಡಿಜಿಟಲ್ ಭಾರತ್ ನಿಧಿ ಯೋಜನೆಯಿಂದ ಗ್ರಾಮೀಣ ಭಾಗದ ತಾಂತ್ರಿಕ ಬದುಕು ಹಸನಾಗುತ್ತದೆ. ಪ್ರಸಾರ ಭಾರತಿ ವ್ಯಾಪ್ತಿಯಲ್ಲಿ ಬರುವ ದೂರದರ್ಶನ ಸೇರಿದಂತೆ ಇನ್ನಿತರ ಓಟಿಟಿಗಳನ್ನು ಉಚಿತವಾಗಿ ವೀಕ್ಷಿಸಲು ಸಹಕಾರಿಯಾಗಲಿದೆ ಎಂದರು. ಕೇವಲ 259 ರೂಪಾಯಿಯ ಈ ಒಂದು ಪ್ಲಾನ್ನಿಂದಾಗಿ ಒಂದು ಎಲ್ಲ ಚಾನಲ್ಗಳನ್ನು ಅಂದರೆ ಸರ್ಕಾರ ವತಿಯಿಂದ ಆಗ್ತಕ್ಕಂಥ ಹೈಸ್ಪೀಡ್ ಡಾಟಾ ಅಲ್ಲಿ ಇರೋದ್ರಿಂದ ಪ್ರತಿಯೊಂದು ಚಾನಲ್ನ ನಾವು ಉಚಿತವಾಗಿ ನೋಡ್ಬೋದು ಅಂತ. ಗುಡ್ಡಗಾಡು ಪ್ರದೇಶಗಳಲ್ಲಾಗಲಿ ಅಥವಾ ದೂರ ಪ್ರದೇಶಗಳಲ್ಲಿ ಎಲ್ಲ ಇರತಕ್ಕಂಥ ಗ್ರಾಮೀಣ ಜೊತೆಗೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಯೋಜನೆಯಾಗಿದೆ. ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಸಿಎಂ ನರಸಿಂಹಮೂರ್ತಿ, ಗ್ರಾಮೀಣ ಭಾಗದ ಜನರಲ್ಲಿ ವೈಜ್ಞಾನಿಕವಾಗಿ ತಾಂತ್ರಿಕ ಸಂಪರ್ಕ ಕೊಂಡಿಯನ್ನು
ಡಿಜಿಟಲ್ ಭಾರತ್ ನಿಧಿ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. ಇಂಟರ್ನೆಟ್ ಸೌಲಭ್ಯಗಳನ್ನ ಕೊರತೆಯಿಂದ ಬಹಳಷ್ಟು ಜನ ತೊಂದರೆ ಆಗ್ತಾ ಇತ್ತು. ಆದ್ರೆ BSNL ಇಂಥ ಮಹತ್ವಪೂರ್ಣವಾದಂತಹ ಯೋಜನೆಯನ್ನ ಮಾಡಿರೋದ್ರಿಂದ ಇವತ್ತು ಹಳ್ಳಿಗಾಡಿನ ಜನ ದೂರದರ್ಶನ ನೋಡ್ಲಿಕ್ಕೆ, ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಲಿಕ್ಕೆ, OTTಯನ್ನು ನೋಡಲಿಕ್ಕೆ ಕೇವಲ 259 ರೂಪಾಯಿಗಳನ್ನು BSNL ಕೊಡುವುದರ ಮೂಲಕ ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನ ಮಾಡಿದೆ. ಇಂತಹ ಒಂದು ಮಹತ್ವಪೂರ್ಣವಾದಂಥ ಯೋಜನೆಯನ್ನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಮತ್ತು ಕೇಂದ್ರ ಸರ್ಕಾರವನ್ನ ನಾನು ಅಭಿನಂದಿಸ್ತೇನೆ. ಚಿತ್ರಕಲಾವಿದ ಮುಡಿಗುಂಡ ಮೂರ್ತಿ, ಡಿಜಿಟಲ್ ಭಾರತ್ ನಿಧಿ ಯೋಜನೆಯು ಗ್ರಾಮೀಣ ಭಾಗದಲ್ಲಿ ಉಚಿತ OTTಗಳನ್ನು ಜನರಿಗೆ ಒದಗಿಸುವುದರ ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕಲ್ಪಿಸಲಿದೆ ಎಂದು ತಿಳಿಸಿದರು. ನಾವು ದೂರದರ್ಶನ ಮತ್ತು ಆಕಾಶವಾಣಿಯಂತ ಅನೇಕ ಕಾರ್ಯಕ್ರಮಗಳನ್ನು ಆ ಡಿಜಿಟಲ್ ಕೊರತೆಯಿಂದ ನೋಡೋಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಆದರೆ ಈ ಇಂಟರ್ನೆಟ್ ವ್ಯವಸ್ಥೆ ಅದನ್ನು ಕೂಡ ಒಂದು ತಾಂತ್ರಿಕತೆಯಲ್ಲಿ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ಯುವ ಸಮೂಹ ಒಂದು ಸ್ವಯಂ ಉದ್ಯೋಗವನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳ್ಬೋದು. ತುಂಬ ಅನುಕೂಲಕರವಾದಂಥ ಒಂದು ದೊಡ್ಡ ಮಹತ್ತರವಾದಂಥ ಯೋಜನೆಯನ್ನು ಮೈಸೂರು BSNL ವಲಯವು ಈ ಭಾಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದೆ. ಒಟ್ಟಿನಲ್ಲಿ ಖಾಸಗಿ ಕಂಪನಿಗಳ ಲಾಭದ ನಡುವೆ BSNL ಮಾತ್ರ ಕಾಡಂಚಿನ ಕಟ್ಟಕಡೆಯ ಹಳ್ಳಿಗೂ ಡಿಜಿಟಲ್ ಕ್ರಾಂತಿಯನ್ನುಂಟು ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ.